ನೀವು ಇಂದ ಊರು ಎಲ್ಲರೂ ಅವರಿಂದ ಊರೇ ಇಂದ ಹೋಗು ಮಾನ್ಯ ತಹಶೀಲ್ದಾರರು ತಹಶೀಲ್ ಕಾರ್ಯಾಲಯ ಮಾನವೀಯರಿಗೆ ವಿಷಯ ತಾಲೂಕಿನಾದ್ಯಂತ ರೈತರ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಕೂಡಲೇ ಸಮಸ್ಯೆ ಬಗೆಹರಿಸುವ ಕುರಿತು ಮನವಿ. ಮಾನ್ಯರೇ, ಈ ಕೈಕಾಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಮಾನವಿ ತಾಲೂಕಿನಾದ್ಯಂತ ರೈತರಿಗೆ ಒಂದಲ್ಲ ಒಂದು ಸಮಸ್ಯೆಗೆ ಸಿಕ್ಕಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ, ಈ ವರ್ಷ ಅತಿ ಹೆಚ್ಚು ಮಳೆಯಿಂದ ರೈತರು ಬೆಳೆದ ಬೆಳೆಗಳು ನೀರು ಪಾಲಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಇಲ್ಲಿಯವರೆಗೂ ಅದರ ಬಗ್ಗೆ ಯಾರಿಗೂ ಜವಾಬ್ದಾರಿ ಇಲ್ಲ, ಬೆಳೆ ಪರಿಹಾರ ಇಲ್ಲ. ಮುಂಗಾರು ಹಂಗಾಮಿನ ಜೋಳ ಬೆಳೆದ ರೈತರ ಹೊಲಗಳಿಗೆ GPS ಕೂಡಲೇ ಪ್ರಕ್ರಿಯೆ ಪ್ರಾರಂಭವಾಗಿದೆ ಹಾಗೂ ಸರ್ಕಾರ ಕೂಡಲೇ ಹತ್ತಿ ಖರೀದಿ ಕೇಂದ್ರ ತೆರೆಯಬೇಕು ಮತ್ತು ಸರ್ಕಾರ ಘೋಷಿಸಿದ ಬೆಂಬಲ ಬೆಲೆಗೆ ಖರೀದಿಸಲು ಮುಂಗಾರು ಹಂಗಾಮಿನಲ್ಲಿ ಬೆಳೆದ ಜೋಳ, ಭತ್ತ, ತೊಗರಿ, ಹತ್ತಿಗೆ ಕೂಡಲೇ ಖರೀದಿ ಕೇಂದ್ರ ಪ್ರಾರಂಭಿಸಲು ಸರ್ಕಾರ ಕೂಡಲೇ ಮುಂದಾಗಬೇಕು. ಅಧಿಕೃತ ಜೋಳ ಬೆಳೆದ ರೈತರಿಗೆ ಈ ಅವಕಾಶ ದೊರೆಯಬೇಕು ಮತ್ತು ದಲ್ಲಾಳರಿಗೆ ಹಾಗೂ ಹೊರ ರಾಜ್ಯದಿಂದ ಬರುವ ಜೋಳವನ್ನು ತಡೆದು ಅದಕ್ಕೆ ಕಡಿವಾಣ ಹಾಕಬೇಕು. ಅದೇ ರೀತಿಯಾಗಿ ಮಾನವಿ ತಾಲೂಕಿನಾದ್ಯಂತ ಕಳಪೆ ಗುಣಮಟ್ಟದ ಭತ್ತದ ಬೀಜಗಳನ್ನು ಮಾರಾಟ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಪ್ರತಿ ಹಳ್ಳಿಯ ರೈತರ ಹೊಲಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಮಾಡಿ ಬೆಳೆದಿರುವ ಬೆಳೆಯ ಬಗ್ಗೆ ನಿಖರವಾಗಿ ಸಮೀಕ್ಷೆ ಮಾಡಿಸಿ ಯಾರಿಗೂ ತೊಂದರೆಯಾಗದಂತೆ ಅನುಕೂಲ ಮಾಡಿಕೊಡಬೇಕು. ಹಾಗೂ ಗ್ರಾಮೀಣ ಭಾಗಕ್ಕೆ ರಸ್ತೆಯ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆ ಭಾಳಷ್ಟು ತೊಂದರೆಯಾಗಿದೆ, ಕೂಡಲೇ ಸರಿಪಡಿಸಲು ಅವಕಾಶ ಮಾಡಬೇಕು. ಈ ಮೇಲಿನ ವಿಷಯದ ಬಗ್ಗೆ ಸುಮಾರು ಸಾರಿ ತಿಳಿಸಿದ್ದೇವೆ, ಇದುವರೆಗೆ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಹಾಗೂ ತುಂಗಭದ್ರಾ ಎಡದಂಡೆ ನಾಲಿ ಉಪಕಾಲುವೆಗಳಿಗೆ ನಂಬರ್ 76, 82, 89 ಈ ಕಾಲುವೆಗಳಿಗೆ ಕೆಳಭಾಗಕ್ಕೆ ನೀರು ನಿರ್ವಹಣೆ ಆಗಬೇಕು. ಕಾರಣ, ಜೋಳ, ಹತ್ತಿ, ಮೆಣಸಿನಕಾಯಿ ಈ ಬೆಳೆಗಳಿಗೆ ನೀರು ಹಾಯಿಸುವ ಅವಶ್ಯಕತೆ ಇರುತ್ತದೆ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆಯಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಈ ಭಾಗದ ಬೆಳೆದಂಥ ರೈತರು ಮುಂಗಾರು ಹಂಗಾಮಿನಲ್ಲಿ ಬೆಳೆದಂಥ ಹತ್ತಿ ಇರ್ಬೋದು, ಈಗಾಗಲೇ ಹತ್ತಿ ಸಾಕಷ್ಟು ಮಾರ್ಕೆಟಿಗೆ ಬಂದು ಹೋಗಿದೆ. ಆದರೂ ನಾವು ಎಷ್ಟೋ ಸಲ ಮನವಿ ಮಾಡ್ಕೊಂಡ್ವಿ, ಜಿಲ್ಲಾಡಳಿತಕ್ಕೆ ಮಾಡ್ಕೊಂಡ್ವಿ, ಎಲ್ಲರಿಗೆ ಮಾಡ್ಕೊಂಡ್ವಿ, ಸರ್ಕಾರಕ್ಕೂ ಹೇಳಿದ್ವಿ. ಆದರೂ ಇಲ್ಲಿರೋಂಥ ಸ್ಥಳೀಯ ಶಾಸಕರು ಏನಿದ್ದಾರಲ್ಲ, ಅವರು ನಿದ್ದೆ ಮಾಡ್ತಾಯಿದ್ದಾರೆ. ಅವರು ಜನರ ಬಗ್ಗೆ ಕಾಳಜಿ ಇಲ್ಲ, ವಿಧಾನಸೌಧದಾಗ ಮಾತಾಡೋದೇ ಇಲ್ಲ, ನೀರಿಂದು ಮಾತಾಡೋದಲ್ಲ, ಕರೆಂಟು ಮಾತಾಡೋದಲ್ಲ, ಬೆಳೆದದ್ದು ಮಾತಾಡೋಂಗಿಲ್ಲ, ರೈತರ ಬಗ್ಗೆ ಮಾತೇ ಆಡೋಂಗಿಲ್ಲ. ಅವ್ರೇನು ಮಾತಾಡಿದ್ರೆ ಕೈ ಬೇನೆ ಆಯಿತು, ನಾ ಕಾಲು ಬೇನೆ ಆಯಿತು, ನಾ ಸುಸ್ತಿ ಆಯಿತು, ಬರೀ ಅದನ್ನೇ ಹೇಳ್ತಾರೆ ಅವರು. ಇಲ್ಲಿರೋಂಥ ಸ್ಥಳೀಯ ಶಾಸಕರು ನಮ್ಮ ಹಂಪೈ ಸಾವುಕಾರರು ಅವರು ನೇರವಾಗಿ ಈ ಜನರದಲ್ಲಿ ಭಾಗವಹಿಸ್ಬೇಕು, ತಹಶೀಲ್ದಾರ್ ಮೀಟಿಂಗ್ ಕರಿಬೇಕು, ಆಮೇಲೆ AC ಆಫೀಸಿಗೆ ಹೋಗ್ಬೇಕು, DC ಆಫೀಸ್ ಕೂಡ ಮಾತಾಡಿ ಕೂಡಲೇ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿಸ್ಬೇಕು. ಈಗಲಾದರೂ ಕೂಡ ಇನ್ನು ಉಳಿದಂಥ ರೈತರಿಗೆ ಒಂದು 30-40% ಮಂದಿಗೆ ಅನುಕೂಲ ಆಗುತ್ತೆ. ಈಗ ಇನ್ನೂ ಒಂದು ಸಿನ್ನೂರಲ್ಲಿ ಈಗಾಗಲೇ ಮುಂಗಾರಿ ಜೋಳದ್ದು ಕೆಲವು 2 ಹೋಬಳಿಯಲ್ಲಿ ಮುಂಗಾರಿ ಪ್ರಕ್ರಿಯೆ ನಡೆದು ಜೋಳನ GPS ಮಾಡ್ಯಾರ, ಅದನ್ನು ಓಕೆ ಮಾಡ್ಯಾರ. ಇಲ್ಲಿರೋಂಥ ತಹಶೀಲ್ದಾರ್ ಮೊನ್ನೆ ಕರೆಸಿ ಎಲ್ಲ ಆಫೀಸರ್ಗಳಿಗೆ ADS ಸಾಬ್ರಿಗೆ ಅವ್ರಿಗೆಲ್ಲ ಕರೆದು ಎಲ್ಲ ಹಿಂಗಾರಿಗೆ ಮಾಡಿರಿ, ಮುಂಗಾರಿಗೆ ಯಾವುದು ಮಾಡಬೇಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಸಿನ್ನೂರಿಗೊಂದು ಕಾನೂನು ಮತ್ತು ಮಾನ್ಯಗೊಂದು ಕಾನೂನು ಇದೇ ಡಿಸ್ಟಿಕ್ನಲ್ಲಿ. ಹಂಗೆ ಹೇಳಿದ ನಂತರ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಹೇಳ್ಯಾರ ಅಂತಾರೆ. ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಬರೀ ಸಿನ್ನೂರಿಗೆ ಬೇರೆ ಇದ್ದಾರೆ, ಮಾನ್ಯಗೆ ಬೇರೆ ಇದ್ದಾರೆ. ಅಲ್ಲ ಸರ್, ಈ ರೀತಿ ಒಂದು ರೀತಿಯಲ್ಲಿ ದ್ವಂದ್ವ ನೀತಿ ಮಾಡ್ತಾರೆ ಅಂದಮೇಲೆ ಹತ್ತಿ ಖರೀದಿ ಕೇಂದ್ರ ಮಾಡಲು ಏನು ಸರ್ ಇದೆಲ್ಲ? ಇಲ್ಲಿ ಮುಡಿಯೋದಕ್ಕೆ ಅಲ್ಲ, ಈಗ ರೈತರ ಬಗ್ಗೆ ಕಾಳಜಿ ಇಲ್ಲ. ಅಸೆಂಬ್ಲಿ ನೋಡ್ತೀವಲ್ಲ, ಯಾರು ಹೇಳ್ತಾರೆ ಬರೀ RSS ಅಲ್ಲಿ ಮೀಟಿಂಗ್ ಮಾಡ್ತೀವಿ, ಅಲ್ಲಿ ಸರ್ಕಾರ ಜಾಗ ಕೊಡೋದಿಲ್ಲ, ಇಲ್ಲಿ ಸರ್ಕಾರ ಜಾಗ ಕೊಡೋದಿಲ್ಲ, ಅದನ್ನು ಮಾಡೋಂಗಿಲ್ಲ, ಇದನ್ನು ಬರೀ ಅದನ್ನು ಹೇಳ್ತಾರೆ, ದ್ವಂದ್ವ ಹೇಳಿಕೆ ಹೇಳ್ತಾರೆ. ಸರಿಯಾದಂಥ ಒಂದು ಆಲೋಚನೆ ಮಾಡಿ ರೈತರ ಬಗ್ಗೆ, ಇಲ್ಲಿರೋಂಥ ಪ್ರಜೆಗಳ ಬಗ್ಗೆ, ರೋಡಿಂದು, ಕರೆಂಟಿಂದು ಯಾವ ಸಮಸ್ಯೆ ಮಾತಾಡೋಡ್ರು. ಬರೀ ರಾಜಕೀಯ ವಿಧಾನಸೌಧ ನೋಡಿ ಬರೀ ಕೋಮುವಾದಿ ಮಾತುಗಳು, ಇನ್ನೊಬ್ಬರು ಮಾತುಗಳು. ಒಂದು ರೀತಿಯಲ್ಲಿ ರೈತರ ಬಗ್ಗೆ ನಿಷ್ಕಾಳಜಿ ತೋರಿಸೋದ್ಮೇಲೆ ರೈತರ ಪರ ಸರ್ಕಾರ ಅಂತ ಎಲ್ಲಿದೆ ಸರ್? ರೈತರ ಪರ ಸರ್ಕಾರ, ರೈತರ ಪರ ಸರ್ಕಾರನೇ ಇಲ್ಲ. ನಾವು ಬೀದಿಗಿಳಿಬೇಕು, ಪ್ರತಿಯೊಂದಕ್ಕೆ ಬೀದಿಗಿಳಿಬೇಕು. ಗೊಬ್ಬರ ಬೇಕಂತ ಬೀದಿಗಿಳಿಬೇಕು, ನೀರು ಬೇಕಂತ ಬೀದಿಗಿಳಿಬೇಕು, ಕರೆಂಟ್ ಬೇಕಂತ ಬೀದಿಗಿಳಿಬೇಕು, ಖರೀದಿ ಕೇಂದ್ರ ಬೇಕಂತ ಬೀದಿಗಿಳಿಬೇಕು, ಆಮೇಲೆ ಬೀಜ ಕಳಪೆ ಆಗ್ಯದಂತ ಬೀದಿಗಿಳಿಬೇಕು. ಕೇಳಿ ತೊಗೊಂಬಂಥ ಪರಿಸ್ಥಿತಿ ಆಗ್ಯದ. ಈ ಮಾನವಿ ತಾಲೂಕಲ್ಲಿ ಇಷ್ಟು ಸಮಸ್ಯೆ ಇದೆ ಅಂದಮೇಲೆ ಇದಕ್ಕೆಲ್ಲ ಯಾರು ಸರ್ ದುರಾಡಳಿತಿದೆಲ್ಲ? ದುರಾಡಳಿತಲ್ಲಿರೋಂಥ ಶಾಸಕರು, ಆಮೇಲೆ ವಿರೋಧ ಪಕ್ಷದಲ್ಲಿರೋಂಥ ಇವರು ಇಬ್ಬರು ಇವ್ರು ಏನಿದಾರಲ್ಲ, ಬೇರೆ ವಿಚಾರ ಮಾತಾಡ್ತಾರೆ, ರೈತರ ಬಗ್ಗೆ ಮಾತಾಡೋದಲ್ಲ. ಇವರು ಇಲ್ಲಿರೋಂಥ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೆ ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತೇ ಇಲ್ಲ. ಇವ್ರು ಒಂದು ಹೇಳ್ತಾರೆ, ಅವ್ರು ಒಂದು ಹೇಳ್ತಾರೆ, ಬೇರೆ ಅದಕ್ಕೆ ಇನ್ನೂ ಏನೇನೋ ಮಾಡ್ತಾರೆ. ಆದರೆ ರೈತರ ಬಗ್ಗೆ ಮಾತಾಡೋರು ಯಾರೂ ಇಲ್ಲ. ಏನು ಇವತ್ತಿನ ದಿನ ತಾಲೂಕಿನಾದ್ಯಂತ ಈಗಾಗಲೇ
ಹತ್ತಿ ಚಾಲುವಾಗಿ ಭಾಳ ದಿನ ಆದರೂ ಕೂಡ ಇನ್ನೂ ಇದುವರೆಗಾಗಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿಲ್ಲ. ನಾನು ಸರ್ಕಾರಕ್ಕೆ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೀರಿ, ಅದರ ತಕ್ಕ ಏನಪ್ಪ ಅಂತಂದರೆ ಖರೀದಿ ಕೇಂದ್ರ ಕೂಡ ಸ್ಥಾಪನೆ ಮಾಡಬೇಕು. ನೀವು ಮಾಡಿದಕ್ಕೆ ಸಾರ್ಥಕ ಆಗ್ತದ. ಬಟ್ ನೀವು ಆಮೇಲೆ ನಾಮಕೆ ವಾಸ್ತೆ ಏನಪ್ಪ ಅಂತಂದರೆ ಸ್ಟಾರ್ಟ್ ಮಾಡಿದರೆ ಅದು ಯಾರ ಪಾಲಾಗ್ತದೆ, ದಲ್ಲಾಳಿಗಳು ಏನಪ್ಪ ಅಂದರೆ ಖರೀದಿ ಮಾಡಿದಂಥ ಉದ್ಯಮಿದಾರರಿಗೆ ಅದರ ಲಾಭ ಆಗ್ತದೆ, ರೈತರಿಗೆ ಆಗಲಿಕ್ಕಿಲ್ಲ. ಅದಕ್ಕೆ ನಾನು ಏನಂತಂದರೆ ಈಗ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಏನಪ್ಪ ಅಂತಂದರೆ ಈ ಶೀಘ್ರವೇ ಅತಿ ಶೀಘ್ರವಾಗಿ ಏನಪ್ಪ ಅಂತಂದರೆ ಹತ್ತಿ ಖರೀದಿ ಕೇಂದ್ರ ಏನಪ್ಪ ಅಂದರೆ ಸ್ಟಾರ್ಟ್ ಮಾಡಬೇಕು. ಅದೇ ರೀತಿ ಏನಪ್ಪ ಅಂತಂದರೆ ಈಗಾಗಲೇ ಯಥೇಚ್ಛ ಮಳೆ ಬಂದು ಏನಪ್ಪ ಅಂತಂದರೆ ರೈತರು ಏನಪ್ಪ ಅಂದರೆ ಭಾಳ ನಷ್ಟ ಅನುಭವಿಸಿದ್ದಾರೆ. ರೈತರ ಬೆಳೆ ನಷ್ಟ ಪರಿಹಾರ ಸರ್ಕಾರ ಘೋಷಣೆ ಮಾಡಿದೆ. ಬಟ್ ಏನಪ್ಪ ಅಂತಂದರೆ ಇನ್ನೂ ಇದುವರೆಗಾಗಿ ಯಾವ ರೈತರ ಖಾತೆಗೆ ಹಣ ಜಮಾ ಆಗಿಲ್ಲ. ಅಲ್ಲ ಸರ್, ಏನಂತಂದರೆ ಹತ್ತಿ ಖರೀದಿ ಕೇಂದ್ರ ಮಾಡಿಲ್ಲ ಅಂತ ಇದಕ್ಕೆಲ್ಲ ಯಾರು ಸರ್ ದುರಾಡಳಿತ ಇದೆಲ್ಲ? ಇವೆಲ್ಲ ತಾಲೂಕು ಆಡಳಿತ ಇರ್ಬೋದು ಹಾಗೂ ಜನಪ್ರತಿನಿಧಿಗಳು ಕಾರಣ ಇರ್ಬೋದು. ಯಾರು ಸರ್ ಜನಪ್ರತಿನಿಧಿಗಳು ಅಂದರೆ? ಜನಪ್ರತಿನಿಧಿಗಳು ಶಾಸಕರಾದಂಥ ಅಂಪೈ ಸಾವ್ಕಾರ್ ಈಗ ಜನಪ್ರತಿನಿಧಿಗಳು. ಅವ್ರು ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡಬೇಕು. ಅವರು ರೈತರ ಬಗ್ಗೆ ಮಾತಾಡಬೇಕು, ರೈತರ ಪರವಾಗಿ ನಿಲ್ಲಬೇಕು ಅವರು. ಅದು ಏನಪ್ಪ ಅಂದ್ರೆ ಅವ್ರು ಏನಪ್ಪ ಅಂದರೆ ಈ ಕೆಲಸ ಮಾಡ್ತಾ ಇಲ್ಲ. ಏನಪ್ಪ ಅಂದರೆ ಈಗ ಏನಪ್ಪ ಅಂತಂದರೆ ಈಗ ಅವ್ರು ಏನಪ್ಪ ಅಂದ್ರೆ ಈಗ ಏನಪ್ಪ ಅಂದ್ರೆ ನಾವು ಏನು ಹೇಳ್ತಾ ಇದ್ವಿ, ಅವರು ಈಗಾಗಲೇ ಎಚ್ಚೆತ್ತುಕೊಂಡು ಹತ್ತಿ ಖರೀದಿ ಕೇಂದ್ರವನ್ನು ಈಗಾಗಲೇ ಸ್ಥಾಪನೆ ಮಾಡಬೇಕು ಅಂತ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಹತ್ತಿ ಖರೀದಿ ಕೇಂದ್ರ ಒಂದು ರೀತಿ ಪ್ರಾರಂಭ ಮಾಡಿದ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ರೈತರು ಕೂಡ ಒಂದು ರೀತಿಯಲ್ಲಿ 50% ಸೇಲ್ ಆಗಿದೆ. ಈಗಾದರೂ ಕೂಡ ಕೊನೆ ಹಂತದಲ್ಲಿ ಪ್ರಾರಂಭ ಮಾಡಿದರೆ ಯಾವುದಕ್ಕೂ ಸಾರ್ಥಕ ಸರ್ ಇದೆ ಅಲ್ಲ. ಇನ್ನೂ ಇದುವರೆಗಾಗಿ ಇನ್ನೂ ಕೆಲವು ರೈತರು ಇದ್ದಾರೆ, ಅವರಿಗಾದರೂ ಲಾಭ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಈಗ ದಲ್ಲಾಳಿಗಳಿಗೆ ಅದರ ಲಾಭ ಆಗ್ತದೆ. ಅದಕ್ಕೆ ಏನಪ್ಪ ಅಂದರೆ ಈಗಾಗಲೇ ಒಂದು ತಿಂಗಳ ಮುಂಚೆನೇ ಇದು ಚಾಲು ಮಾಡಬೇಕಾಗಿತ್ತು. ಬಟ್ ಇವರ ಒಂದು ನಿರಾಸಕ್ತಿಯಿಂದ ಏನಪ್ಪ ಅಂದರೆ ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಸ್ಟಾರ್ಟ್ ಮಾಡಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಹತ್ತಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಅಂತಂದಮೇಲೆ ಈ ದಲ್ಲಾಳಿಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಒಂದಾಗಿದ್ದಾರೆ ಸರ್? ಇದೆಲ್ಲ ಇರ್ಬೋದು. ಏನಪ್ಪ ಅಂದರೆ ರೈತರ ಬಗ್ಗೆ ಇವ್ರಿಗೆ ಕಾಳಜಿನೇ ಇಲ್ಲ. ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಹಾಗೂ ಜನಪ್ರತಿನಿಧಿಗಳು ಕಾರಣ ಆಗಿರ್ಬೋದು. ರೈತರ ಬಗ್ಗೆ ಇವ್ರಿಗೆ ಏನಪ್ಪ ಅಂದ್ರೆ ಕಾಳಜಿ ಇಲ್ಲ. ಈಗಾದ್ರೆ ಹೆಂಗ ಸರ್, ರೈತರು ಒಂದು ರೀತಿಯಲ್ಲಿ ದಿವಾಳಿ ಆದರೂ ಕೂಡ ಇವರಿಗೆ ಒಂದು ರೀತಿ ಖುಷಿ ಆಗುತ್ತೆ ಅಧಿಕಾರಿಗಳು, ಈ ಆಡಳಿತಕ್ಕೆ, ಸರ್ಕಾರಕ್ಕೆ? ಅವ್ರು ಏನಪ್ಪ ಅಂದರೆ ತಮ್ಮದ ಒಂದು ಲಾಭ ನೋಡ್ಕೊಂತಾರೆ ಸರ್. ಇವತ್ತು ರೈತರ ಪರವಾಗಿ ಯಾರೊಬ್ಬರು ಬರೀ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಅವರು ರೈತರು ನೆನಪಾಗ್ತಾರೆ ಹೊರತು ಆಮೇಲೆ ಯಾರಿಗೂ ರೈತರು ನೆನಪಾಗಲ್ಲ. ಅವರಿಗೆ ತಮ್ಮದೇ ಒಂದು ಇದರಲ್ಲಿ ತಾವು ಇರ್ತಾರೆ.